ಗೈಸ್ ಈಗ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ. ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಡಿಲೇನೇ. ಕಣ್ಣೆಲ್ಲ ಊದ್ಕೊಂಡಿರಬೇಕು ಗೈಸ್, ಯಾಕಂದರೆ ನಿದ್ದೆನೇ ಮಾಡಿಲ್ಲ. ನೈಟೆಲ್ಲ ದೆವ್ವ ಬರುತ್ತೆ ಅಂತ ಎದ್ರುಕೊಂಡಿದ್ದು, ಅದಕ್ಕೆ ಹೇಳ್ತೀನಿ ಏನಾಯ್ತು. ವಾಶ್ರೂಮ್ ಹೋಗ್ಬೇಕು ಅಂತ ಹೋದ್ಲು. ನನ್ನ ಪಾಡಿಗೆ ನಾನು ಟಿ ವಿ ನೋಡ್ಕೊಂಡು ಆಚೆ ಕೂತಿದ್ದೆ. ಗೈಸ್ ಬ್ರೇಕ್ಫಾಸ್ಟ್ ನಡೀತಾ ಇದೆ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಆ್ಯಕ್ಟಿವಿಟೀಸಿಗೆ ಹೋಗ್ತೀವಿ. ಆಸ್ ಯೂಶುವಲ್ ಇವ್ರದ್ದು ಇಡ್ಲಿ ಇದ್ದೇ ಇರುತ್ತೆ. ನಮ್ಗೆಲ್ಲರೂ ಇಡ್ಲಿ ಸಿಗುತ್ತೆ. ನೈಟ್ ಏನಾಯ್ತು ಗೊತ್ತಾ ಗೈಸ್? ಆ್ಯಕ್ಚುಲಿ ಏನಂತಂದರೆ ವಾಶ್ರೂಮ್ ಹೋಗ್ಬೇಕು ಅಂತ ಹೋದ್ಲು. ಅಯ್ಯೋ ನಿಮಗೆ ರೂಮ್ ಟೂರ್ನೇ ತೋರ್ಸೋಕ್ಕಾಗ್ತಾಯಿಲ್ಲ, ನಾವು ಮಾಡ್ತೀವಿ ಹೋಗ್ಬಿಟ್ಟು. ಏನಂತಂದರೆ ವಾಶ್ರೂಮ್ಗೆ ಅಂತಂತ ಹೋದಳು. ಹೋದಾಗ ಒಳಗಡೆ ಏನೋ ಸೌಂಡ್ ಆಗಿದೆ. ನಾನು ಮಾಡಿದ್ದೀನಿ ಅಂತ ಇವಳು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅಂದರೆ ಈ ಥರ ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಏನಿದು ಅಂತ ಫುಲ್ ಭಯ ಬಂತು. ಯಾಕಂದರೆ ಅದಕ್ಕಿಂತ ಮುಂಚೆ ನಾನೇನು ತಿಂಕೆ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡೋಣ ಅಂತ ಹೋದೆ. ಹಿಂದೆಯಿಂದ ಬಂದು ಇವರು ಹಗ್ ಮಾಡಿದ ಥರ ಅನಿಸ್ತು ನನಗೆ. ನಾನು ನನಗೆ ಅನಿಸಿರ್ಬೇಕು ಅಂತ ಅಂದ್ಕೊಂಡು ಹಿಂದೆ ತಿರುಗಿ ನೋಡ್ತಿದ್ದೀನಿ. ಅಂದರೆ ಫಸ್ಟ್ ಹಿಂದೆ ತಿರುಗ್ಬಿಟ್ಟು ನಗಾಡಿದೆ. ಇವರಿಲ್ಲ ನನಗೆ ಅನಿಸಿರ್ಬೇಕು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಬಂದು ಇವ್ರಿಗೆ ಹೇಳಿದೆ ಅದನ್ನ. ಆಮೇಲೆ ಸರಿ ಆಯಿತು, ಏನೇನೋ ಕಥೆಗಳೇನೋ ನನಗೆ ಮಾತಾಡಿಕೊಂಡು ಸೀದಾ ವಾಶ್ರೂಮ್ಗೆ ಹೋಗ್ಬೇಕಿತ್ತು. ತಿರ್ಗಾ ವಾಶ್ರೂಮ್ಗೆ ಹೋದೆ. ವಾಶ್ರೂಮ್ ನೋಡಿದ್ರೆ ಫುಲ್ಲು ಸೌಂಡ್ ಬರ್ತಾಯಿದೆ ಅಂತ ನನಗೆ ಫುಲ್ ಭಯನೇ ಆಗೋಯ್ತು. ಓಡ್ಬಿಡ್ತೀನಿ ಬೇಗ ಬಯಲಿ ಅಂತ ಹೊರಗೆ ಬಂದಮೇಲೆ ಆಮೇಲೆ ನಾನು ಇವ್ರಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿ. ನಂಗೆ ಗೊತ್ತು ನೀವೇ ಮಾಡಿದ್ದು ಅಂತ. ಬಟ್ ಇವರು ಆಮೇಲೆ ಹನುಮಾನ್ ಚಾಲೀಸ ಪ್ಲೇ ಮಾಡಿ ಹನುಮಾನ್ ಚಾಲೀಸ ಒಂದು 10 ನಿಮಿಷ ಪ್ಲೇ ಮಾಡಿ, ಯಾವುದೇ ದುಷ್ಟಶಕ್ತಿ ಇದ್ರೂ ಆಚೆ ಹೋಗ್ಲಿ ಅಂತಂತ ಏನೇನು ಸರ್ಕಸ್ಸು ನೈಟು. ಆಮೇಲೆ ಅದಾದಮೇಲೆ ಪಾಪ ವಾಶ್ರೂಮ್, ಯಾಕಂದರೆ ಆಮೇಲೆ ನಾನು ಹೇಳಿದೆ ಅದೇ ಥರ ಸೌಂಡ್ ಮಾಡು, ಸೇಮ್ ಸೌಂಡು. ಅದೇನು ನಾನು ಹಂಗೂ ಅಂದ್ಕೊಂಡೆ. ಇವಾಗ ದೆವ್ವನೇ ಬಂದಿದೆ ಅಂತಂದ್ರು ಅದೇನಕ್ಕೆ ಇವ್ರು ಸೌಂಡ್ ಮಾಡಬೇಕು ಅನ್ಕೊಂಡೆ. ಈಗಲೂ ನನಗೆ ಗೊತ್ತಿಲ್ಲ ಅಂತ. ಆ್ಯಕ್ಚುಲಿ ಇಲ್ಲ ಹೇಳ್ಬೇಕು ಅಂದ್ಕೊಂಡೆ. ನೈಟ್ ಏನಂತಂದರೆ ಎದುರ್ಕೋತಾಳೆ ಇನ್ನು ಅಂತಂತ ಹೇಳಿಲ್ಲ. ಗೈಸ್, ಈ ದೆವ್ವಗಳ ಕಾನ್ಸೆಪ್ಟು ಕೆಲವೊಂದು ಕಡೆ ಕೇಳಿರೋದು, ಯಾರೋ ಗೊತ್ತಿರೋ ಥರನೇ ಗೊತ್ತಿರೋ ವ್ಯಕ್ತಿ ಥರನೇ ಮಾತಾಡತ್ತಂತೆ. ಬಂದು ಹಿಂದೆ ಯಾರೋ ಗೊತ್ತಿರೋ ವ್ಯಕ್ತಿನೇ ಬಂದು ಮಾತಾಡಿಸ್ದಂಗೆ, ಅವರೇ ಬಂದು ನಿಂತ್ಕೊಂಡು ಮಾತಾಡಿಸ್ದಂಗೆ, ಈ ಥರ ಎಲ್ಲ ಯಾಮಾರಿಸಿ ಕರ್ಕೊಂಡೋದೆಲ್ಲ ಜಾಸ್ತಿ. ಆ್ಯಕ್ಚುಲಿ ಅಷ್ಟು ಭಯ ಇಲ್ಲ. ಏನಾದರೂ ಮೂವಿ ನೋಡಿದ್ರೆ, ಹಾರರ್ ಮೂವಿ ನೋಡಿದ್ರೆ ಅಷ್ಟೇ ಭಯ ನನಗೆ. ಅದಾದಮೇಲೆ ಸ್ವಲ್ಪ ವೈಬಲ್ಲಿ ಇರ್ತೀವಲ್ಲ. ಬಟ್ ಆದರೆ ಇದು ಸಡನ್ನಾಗಿ ನಾನು ಏನೋ ಥಿಂಕ್ ಮಾಡಲ್ಲ, ಬೇರೆ ಥಿಂಕ್ ಮಾಡ್ತಿದ್ದೀನಿ. ಏನೋ ಥಿಂಕ್ ಮಾಡ್ತೀನಿ, ಏನೋ ಥಿಂಕ್ ಮಾಡ್ತಿದ್ದೆ ಅಂತ. ಏನೋ ನಮ್ಮದೇನೋ ವೀಡಿಯೋ ಬಗ್ಗೆನೋ ಏನೋ ಹಿಂಗೆ ಥಿಂಕ್ ಮಾಡ್ಕೊಂಡು ಹಿಂಗೆ ಹೋಗ್ತಿದ್ದೆ. ಅದು ನೋಡಿದ್ರೆ ಬೆಳಗ್ಗೆವರೆಗೂ ವಾಶ್ರೂಮ್ ಹೋಗಿಲ್ಲ. ಬೆಳಗ್ಗೆ ಎದ್ಬಿಟ್ಟು ವಾಶ್ರೂಮ್ಗೆ ಹೋಗಿದ್ದಾಳೆ ಪಾಪ. ನನಗೇನಂತಂದರೆ ಈ ಥರದ್ದು ಏನಾದರೂ ಒಂಚೂರು ಹಿಂಗಿದೆ ಅಂತಂತಂದರೆ ನಾನು ಟ್ರಿಗರ್ ಆಗ್ಬಿಡ್ತೀನಿ. ಏನಿರ್ಬೋದು ಗುರು ಅಂತ ನೋಡೇ ಬೇಡ ಅಂತೇಳಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಹುಡ್ಕೊಂಡ್ರು, ಟಾರ್ಚ್ ಹಾಕ್ಬಿಟ್ಟು ಏನೂ ಇಲ್ಲ. ಆಮೇಲೆ ಇನ್ನೇನು ಮಾಡೋದು, ಯಾವುದಕ್ಕೂ ಎಲ್ಲಿ ಅಂತ ಹೇಳ್ಬಿಟ್ಟು ಹನುಮಾನ್ ಚಾಲೀಸ ಪ್ಲೇ ಮಾಡಿ ಮಲ್ಕೊಂಡ್ವಿ ಅಷ್ಟೇ ಗೈಸ್. ನನ್ನ ಹಿಂಗಾಯಿತು. ನಿಮ್ಗೇನಾದರೂ ಥರ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಾಮೆಂಟಲ್ಲಿ ಹೇಳಿ. ಓಕೆ ಗೈಸ್, ಇದೇ ರೂಮು ನಮ್ಗೆ ಅಲಾಟ್ ಆಗಿರೋದು. ಇಲ್ಲಿ ನಮ್ಮ ಬಂಗಾರು ಕಾಫಿ ಮಾಡ್ತಾಯಿದ್ದಾರೆ. ಅಲ್ಲೊಂದು ಕೆಟಲ್ ಇದೆ. ಇದೆಲ್ಲ ಯಾಕೆ ಈ ರೇಂಜಿಗೆ ಮೆಸ್ ಆಗಿದೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ನಾವು ಬಂದರೆ ಹಂಗೇನೇನೆ. ಆ್ಯಕ್ಚುಲಿ ಈ ಥರ ಮಿಲ್ಕ್ ಪೌಡ್ರ್ ಸಾಶಸ್ ಯಾರಿಗೆಲ್ಲ ಇಷ್ಟ ಕಾಮೆಂಟಲ್ಲಿ ಹೇಳಿ. ಆ್ಯಕ್ಚುಲಿ ಎಲ್ರಿಗೂ ಇಷ್ಟ ಅನ್ಕೋತೀನಿ. ನನಗೂ ಇಷ್ಟ ತಾನೆ. ಅದೊಂಥರ ಇದು ಒಂಥರ ಏನದು, ಹಿಂಗೆ ಹಾಕೊಂಡು ಹಾಲಿಗೆ ಹಾಕ್ಕೊಟ್ರೆ ಕುಡಿದಂಗೆ ಕರೆಕ್ಟಾಗಿ ಬೋನ್ಮಿಟಾ ಬೂಸ್ಟ್ ಎಲ್ಲ ನಾವು ತಿಂತಿದ್ವಲ್ಲ ಪೌಡ್ರ್ ಥರ, ಆ ಥರ ಅದು. ಓಕೆ, ನೆನ್ನೆಯಿಂದ ನಾನು ಇವಳು ಇಬ್ಬರು ಎಡುತ್ತಿರೋದೇ ಆಗಿದೆ. ಓಕೆ, ಕಾಟೇಜಸ್ಸು. ಇದು ಆ್ಯಕ್ಚುಲಿ ನಮಗೆ ನಾವು ತೊಗೊಂಡಿರೋದು ಇದು ಕೇಸರ್ ಹನಿಮೂನ್ ಪ್ಯಾಕೇಜ್ ಕಾಟೇಜ್. ಎಷ್ಟು ಕಡೆ ಹನಿಮೂನ್ ಆಗೋಯ್ತು ನಮ್ಮದು ಅಲ್ವಾ? ಡಿಸ್ಟರ್ಬೆನ್ಸ್. ಓಕೆ ಬಾ ಏನು ಮಗರ, ಎಷ್ಟು ಕಡೆ ಹನಿಮೂನ್ ಆಗೋಯ್ತು ನಮ್ಮದು. ಎಷ್ಟು ಕಡೆ ಹನಿಮೂನ್ ಆಗೋಯ್ತು ನಮ್ಮದು. ಈ ರೇಂಜಿಗೆಲ್ಲ ನಾಚಿಕೋಗ್ಬಾರ್ದು, ಹಿಂಗಂತೂ ನಾಚಿಕೋಗ್ಬಾರ್ದು. ಓಕೆ,
ಓಪನ್ ಮಾಡಿ. ಇದ್ರೊಳಗೆ ನೀರು ಬಿಡಬೇಕಿತ್ತು, ಬಿಟ್ಟಿಲ್ಲ. ನಾವು ಬಿಟ್ಟಿಲ್ಲ, ಬಿಕಾಸ್ ನಾನು ಯೂಸ್ ಮಾಡಿಲ್ಲ. ಸೊ ಇಲ್ಲೊಂದು ಇದು ಆ್ಯಕ್ಚುಲಿ ಏನಂತಂದರೆ ಇದು ಸ್ವಿಮ್ಮಿಂಗ್ ಪೂಲ್ ಅಂತೆ. ಇದೇನಪ್ಪ ಇಷ್ಟೆಷ್ಟು ಕೊಟ್ಟಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಅಂತ ಯೋಚನೆ ಮಾಡ್ಬೋದು. ಅದು ನನ್ನ ರೇಂಜಿಗಲ್ಲ, ಇವರು ಮಗು ಥರ ಅಲ್ವಾ, ಅದಕ್ಕೇನೆ ಇವ್ರ ಸೈಜ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಿಮ್ಮಿಂಗ್ ಪೂಲ್ನ ಆ ಥರ ಕೊಟ್ಟಿರೋದು. ಓಕೆ, ಅದಾಯಿತು. ನೆಕ್ಸ್ಟ್ ಪೂರ್ತಿ ತೋರಿಸ್ಬೇಕಾ? ಓ, ಫುಲ್ಲು ತೋರಿಸ್ದೆ. ಓಕೆ. ನಾವು ಬೆಳಗ್ಗೆ ಕುಡಿದಿದ್ದು ಟೀ ಮಗ್. ಕ್ಲೀನಾಗಿ ವಾಶ್ ಮಾಡಿ ಹಂಗೆ ಇಟ್ವಿ. ಪಾಪ ಅವರು ವಾಶ್ ಮಾಡಿ ಕೊಟ್ಟಿದ್ರು ಅಂತ. ಇದು ನನ್ನ ಬ್ರಷ್. ಇದು ನನ್ನ ಬ್ರಷ್. ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಇವ್ರ ಬ್ರಷ್. ದಿಸ್ ಹ್ಯಾಪನ್ಸ್ ಎಲ್ಲ ಹೌಸ್ ಹೋಲ್ಡಲ್ಲೂ ಆಗುತ್ತೆ ಅನ್ಕೋತೀನಿ ಥರ. ಇದು ಜಕೂಸಿ, ಇದು ಟಾಯ್ಲೆಟು. ಇದೇ ಕಣ್ರಪ್ಪ ಹೇಳಿದ್ದು ಸ್ನಾನ ಮಾಡೋಕ್ಕೆ ಜಾಗ. ಫ್ರಾಗ್ಗಳು ಓಡಾಡ್ತಿರುತ್ತೆ ಗೈಸ್. ಆ್ಯಕ್ಚುಲಿ ಇದು ಶವರ್ ಅಂತೆ, ಇಲ್ಲೋಗಿ ನಿಂತ್ಕೊಳ್ಳೋದು ಅಂತೆ, ಇಲ್ಲಿ ಸ್ನಾನ ಮಾಡ್ಬೇಕಂತೆ ಗಾಯ್ಸ್. ಹಿಂಗೆ ಓಪನ್ ಇರೋದು ಆ ಕಡೆಗೆ. ಕಾಲದಲ್ಲೆಲ್ಲ ಈ ಥರ ಇತ್ತು, ಓಪನ್ ವಾಶ್ರೂಮ್ ಅಂತೆಲ್ಲ ಇತ್ತು. ಗೊತ್ತಿದ್ರೆ ಕಾಮೆಂಟಲ್ಲಿ ಹೇಳಿ. ಈ ಥರ ಮಾಡ್ತಾರೆ. ಬರೋದಕ್ಕೆಲ್ಲ ಕೂತ್ಕೊಂಡು ಹೋಗೋದೇ ಆಯಿತು ಕತೆ ನಂದು. ಓಕೆ, ಸೊ ಇಲ್ಲಿ ಸೋಪ್ಗಳಿದೆ ಆ್ಯಂಡ್ ಮಾಯ್ಶ್ಚರೈಸರ್, ಫುಲ್ ಬ್ರಷ್. ಇಲ್ಲ ನಮಗೆ ತಗೊಳ್ತೀವಿ. ಇಲ್ಲೆರಡು ಓಡೋನಿಲ್ ಇಟ್ಟಿದ್ದಾರೆ, ಅದು ಎತ್ಕೊಂಡು ಹೋಗ್ತೀವಿ. ಓಕೆ, ಇದು ನಮಗೆ ಅಂತ ಕೊಡ್ತಾರಲ್ಲ, ಈ ಥರ ಎಲ್ಲರೂ ಮಾಡ್ತಾರೆ. ನಾವು ಅದರಲ್ಲೊಬ್ರು ಅಷ್ಟೇ. ಏನು ಗೈಸ್, ಉಳಿದಿದ್ದು ಏನು ಬಿಡೋಕ್ಕಾಗಲ್ಲ, ಎಲ್ಲ ಎತ್ಕೊಂಡು ಹೋಗ್ಬಿಡೋದು ಅಷ್ಟೇ. ಕೆಲಸ ಮಾಡಿದೆಲ್ಲ ತಲೆ ಮೇಲೆ ಇಟ್ಕೊಂಡು ಹೋಗೋಣ. ಹಾಂ, ಇದು ಚೆನ್ನಾಗಿದೆ. ಟಿ ವಿ ಬಿಸ್ಕೊಂಡು ಹೋಗ್ಬಿಡೋಣ. ಸ್ಲಿಪ್ಪರ್ಸ್ ಜಸ್ಟ್ ಇಲ್ಲೇ ಓಡಾಡೋಕ್ಕೆ. ಇದನ್ನು ತಗೊಂಡೋಗ್ಬೇಕಾ? ತಗೊಳೋಣ, ನನ್ನ ಕೇಳಿದ್ರೆ ತಗೊಳೋಣ. ಯಾವ್ದು ಬಿಡಬಾರ್ದು ಅಂತ ಗಾಯ್ಸ್ ಎಲ್ಲ ಸೇರಿಸಿ ಗಾಯ್ಸ್ ಕೊಟ್ಟು. ಏನಂತಂದರೆ ನಾನು ಈ ಥರ ಯಾವುದೂ ಮಾಡ್ತಾ ಇರಲಿಲ್ಲ. ಸವಾಸ ಮಾಡಿ 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 ಆ್ಯಕ್ಚುಲಿ ಏನಂತಂದರೆ ಹಿಂಗೆ ಇರಬೇಕು ಅಂತ ನನಗೆ ಇವಾಗ ರಿಯಲೈಸ್ ಆಗಿರೋದು ಲೈಫಲ್ಲಿ. ನಾವು ಅನ್ಕೋತೀವಿ ಅದು ಬೇಡ, ಇದೇನಕ್ಕೆ ಅವ್ರು ಇಟ್ಕೊಳ್ಳಿ ತಗೊಳ್ಳಿ ಅನ್ನೋ ಥರ ಎಲ್ಲ ಅನ್ಕೋತೀವಿ. ಬಟ್ ಲೇಟ್ರ್ ಆನ್ ಲೈಫ್ ವಿಲ್ ಟೀಚರ್ಸ್ ಎಂಡ್ ಆಫ್ ದ ಇಟ್ಸ್ ಜಸ್ಟ್ ಯುವರ್ ಹ್ಯಾಪಿನೆಸ್ ಆ್ಯಂಡ್ ಇಟ್ಸ್ ಜಸ್ಟ್ ಯುವರ್ ರಿಕ್ವೈರ್ಮೆಂಟ್ ಟು ಬಿ ಫುಲ್ಫಿಲ್ಡ್ ಅಂತ ಏನೋ ಮಾತಾಡ್ತಿದ್ದೀನಲ್ಲ ಅಷ್ಟೇ. ಅಷ್ಟೇ. ನಮ್ಮ ಕಾಫಿ ರೆಡಿ ಆಯ್ತು ಗೈಸ್. ಕಾಫಿ ಕುಡ್ಕೊಂಡು ಚೆಕ್ಔಟ್ ಮಾಡ್ಕೊಂಡು ಟೈಮ್ ಆಯಿತು, ಅದಕ್ಕೆ ಕಾಲ್ ಬಂದಿರೋದು. ವಿಲ್ ಕಾಲ್ ದೆಮ್. ಕಾಲ್ ಬಂತಿಲ್ಲ. ಓಕೆ, ಮಾಡೋಣ. ಬಾಯ್. ಬಂಗಾರಿಗೆ ಹುಷಾರಿಲ್ಲ, ಅದಕ್ಕೆ ಮೆಣಸಿನ ಸಾರು ನಾನು ರೈಸ್ ಊಟ ಮಾಡ್ತಿರೋದು. ಚಿಕನ್ನು ಬೇಡ ಬೇಡ ಅಂತಂದ್ರೆ ನಮಗೆ ಅಂತ ಅಂತಾರೆ. ಪಾಪ ಕೋಳಿ ಹೊಟ್ಟೆ ಕುರ್ಸೋದು ಅಂತ ಹೇಳ್ಬಿಟ್ಟು ತಿನ್ನಕ್ಕೆ ಹೋಗ್ತಾಯಿದ್ದೀನಿ ಅಷ್ಟೇ. ನಾನು ತಿನ್ನಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಾನು ಅದೇ ಹಾಕೊಂಡ್ಬಂದೆ. ನನಗೆ ಜ್ವರ ಬಂದಿದೆ. ಜ್ವರ ಬಂದಿದೆ. ಹೋಗ್ತಾ ಸುಸ್ತು ಅಂತಿಲ್ಲ, ಒಂದು ORS ಆ ಥರದ್ದು ಏನಾದರೂ ಕೊಡಿಸಿ. ನನಗೆ ಬೆಳಗ್ಗೆ ಎದ್ದಾಗಿಂದನೂ ಆ್ಯಕ್ಚುಲಿ ಫುಲ್ಲು ಕಾಲು ನೋವಿತ್ತು. ನಾನು ಏನಕ್ಕೂ ಮೋಸ್ಟ್ಲಿ ಮಲಗಿದ್ದು ಕಾಟ್ ಸರಿ ಹೋಗಿಲ್ವೇನೋ, ಅಂದರೆ ಸ್ಪ್ರಿಂಗ್ ಮ್ಯಾಟ್ರಸ್ ಇತ್ತು ಅಂದರೆ ಕೆಲವೊಬ್ಬರಿಗೆ ಬಾಡಿ ಪೇನ್ ಬರುತ್ತೆ, ಹಾಗೇನೋ ಬಂದಿದ್ದೇನೋ ನನಗೆ ಅಂತ ಅಂದ್ಕೊಂಡು. ಬಟ್ ಅದು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಹೋಗ್ಬಿಟ್ಟು ಬಿಸಿನೀರಾಗ ಸ್ನಾನ ಮಾಡಿಬಿಟ್ಟು ಬಾಡಿ ಪೇನ್ ಮೈ ನೋವೆಲ್ಲ ಹೋಗ್ಬಿಟ್ಟು ಅಂತ. ಆಮೇಲೆ ಏನಾಯಿತು, ಸುಮ್ಮನೆ ಚೆಕ್ ಮಾಡೋಣ ಅಂತ ಇಟ್ಟು ಥರ್ಮೋಮೀಟ್ರ್ ಕ್ಯಾರಿ ಮಾಡಿದ್ರು. ನನಗೆ ಗೊತ್ತೇ ಇಲ್ಲ ತಂದಿದ್ದಾರೆ ಅಂತ. ಥರ್ಮೋಮೀಟ್ರ್ ಕ್ಯಾರಿ ಮಾಡಿದ್ದೆ. ಡಾರ್ಟ್ ಟ್ಯಾಬ್ಲೆಟ್ ತಲೆನೋವಿಗೆ ಅದೊಂದು ಕ್ಯಾರಿ ಮಾಡಿದ್ದೆ. ಎರಡಪ್ಪರು ಕ್ಯಾರಿ ಮಾಡಿದ್ದೆ. ಲೂಸ್ ಮೋಷನ್ ಎಲ್ಲಾದರೂ ಸೀಲ್ಗೆ ಓಪನ್ ಆಗಿಬಿಟ್ರೆ ಅಂತ ಅದೆಲ್ಲ ಇರಬೇಕು ಗೈಸ್. ಟ್ರಾವೆಲ್ ಮಾಡಬೇಕಾದ್ರೆ ಎಮರ್ಜೆನ್ಸಿ ಇಟ್ಕೋಬೇಕು. ಈಗ ಇಲ್ಲಿ ರೆಸಾರ್ಟಿಗೆ ಬಂದು ಸರಿ ಹೋಗಿಲ್ಲ ಅಂದರೆ ಏನಿಲ್ಲ. ನನಗೆ ಜ್ವರ ಬಂದಿರೋದು ಮೋಸ್ಟ್ಲಿ ಕಂಟಿನ್ಯೂಸ್ ಟ್ರಾವೆಲ್ ಅದಕ್ಕೆ ಬಂದಿರಬೇಕು. ಇಲ್ಲ ಆ್ಯಕ್ಚುಲಿ ಕ್ಲೈಮೇಟು ಸರಿ ಇಲ್ಲ ಅದರಿಂದ. ಬಟ್ ನನಗೆ ಜ್ವರ ಬಂದು ತುಂಬ ದಿನ ಆಯಿತು. 1 year ಆಯ್ತು ನನಗೆ ಜ್ವರ ಬಂದು. ಆ್ಯಕ್ಚುಲಿ ಬರೋದು ರೇರು, ಬಂದರೆ ಕಿತ್ಕೊಂಡ್ಬರುತ್ತೆ. 103, 104 ಹಿಂಗೆ ಹೋಗುತ್ತೆ ಟೆಂಪ್ರೇಚರ್. ಈಗ ಕಡಿಮೆನೇ ಇದೆ, ಒಂದು 100 ಇದೆ ಆ್ಯಕ್ಚುಲಿ. ಸೊ ಏನು ತೊಂದರೆ ಇಲ್ಲ, ಹೋಗುತ್ತೆ. ಅಂದರೆ ಒಂದೇ ಒಂದು ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಸದ್ಯ ಬಿಸಿ ರಾಗಿ ಇಟ್ಟಿಲ್ಲ, ರೊಟ್ಟಿ ಕೊಟ್ಟವ್ರೆ. ರೈಸ್ ತಿನ್ನಬಾರ್ದು ಗೈಸ್, ಯಾರು ತಿನ್ನಬೇಡಿ. ನನಗೆ ಕೋಲ್ಡ್ ಆಗಿದೆ, ಇದ್ರಲ್ಲಿ ಮೆಣಸಿನ ಸಾಂಬಾರು ಅಂತ ತಿಂತಾ ಇರೋದು. ಆ್ಯಂಡ್ ಜ್ವರ ಬಂತು ಅಂತಂದರೆ ಏನು ತಿನ್ಬೋದು, ಏನಾದರೂ ಫೈಬರ್ ಫುಡ್ ತಿನ್ಬೋದು ಅನ್ಕೋತೀನಿ. ಅಂದರೆ ರಾಗಿ. ಜ್ವರ ಬಂದರೆ ಕಷಾಯ ಕುಡಿಬೇಕು, ಅದು ಕೋಲ್ಡ್ ಆದರೆ.
ಬಿಸಿಲಿಗೆ ಕಷಾಯ ಏನಕ್ಕೆ ಇಲ್ಲಿರೋ ಬ್ಯಾಕ್ಟೀರಿಯಾ ಸತ್ತೋಗೋದಕ್ಕೆ ಅಂತ. ಜ್ವರಕ್ಕಿನ್ನ ಕಷಾಯ ಇಲ್ವಾ? ಜ್ವರ ಬಂದರೂ ಕುಡಿತಾರೆ. ಬಟ್ ಮೇಯ್ನಾಗಿ ಕೋಲ್ಡ್ ಜ್ವರ ಬರುತ್ತಲ್ಲ ಅದಕ್ಕೆ ಕಷಾಯ ಕುಡಿಯೋದು. ಚಳಿ ಜ್ವರಕ್ಕಂತೆ guys. ಚಳಿ ಜ್ವರ ಅಲ್ಲ, ನೆಗಡಿ. ಕೋಲ್ಡ್ ಜ್ವರ. ಅದಕ್ಕೆ ನೆಗಡಿ ಆಯಿತು ಅಂದರೆ ನಾನು ಕೋಲ್ಡ್ ಜ್ವರ ಅಂತಂದಲ್ಲ, ಅದಕ್ಕೆ ಚಳಿ ಜ್ವರ ಅನ್ಕೊಂಡು. ಸೊ ಗೈಸ್ ಅಷ್ಟೇ. ಹೋಗಿ ಆ್ಯಕ್ಚುಲಿ ಒಂದು ಸ್ವಲ್ಪ ಗೇಮ್ಸ್ ಎಲ್ಲ ಆಟಾಡಿದ್ರೆ ಫೈನ್ ಆಗ್ಬೋದು ಅಂದರೆ ಒಂದು ಸ್ವಲ್ಪ ಡೈವರ್ಟ್ ಆಗೋಣ ಅಂತ. ಬಟ್ ಬಾಡಿ ಪೇನ್ ಅಂತಂದರೆ ಸ್ಟ್ರೈನ್ ಮಾಡ್ಕೊಬಾರ್ದು. ನೋಡೋಣ, ಒಂದು ಸ್ವಲ್ಪ ಡೈವರ್ಟ್ ಆಗೋಣ. ಅವಾಗ ಏನು ಅನಿಸುತ್ತೆ, ರಿಫ್ರೆಶಿಂಗ್ ಅನಿಸುತ್ತೆ. ಸದ್ಯಕ್ಕೆ ಏನಂತಂದರೆ ನಾವು ತಿಂತಾ ಇರೋದು ಇಷ್ಟೇ. ಕಮೆಂಟಿಗೆ ಬಂದು ಸುಮ್ಮನೆ ಯಾರೋ ಅನ್ಕೋತಾರೆ ಅಂತ ಅಂತೀನಿ. ಇಷ್ಟೊಂಥರ ತೋರಿಸ್ಬಿಟ್ಟು ಇಷ್ಟೇ ಅಂತಂತಿರಲ್ಲ ಇಬ್ಬರು. ಇವಳಿಗಂತೂ ಒಂದಿಬ್ರು ಮೂವರು ಕೇಳಿದ್ರು ಏನಂದರೆ, ಅಕ್ಕ ನೀವು ಇಷ್ಟೊಂದು ತಿಂತಿರಲ್ಲ, ನೀವು ಯಾಕೆ ದಪ್ಪನೇ ಆಗಲ್ಲ ಅಂತಂದ್ರೆ. ಆಮೇಲೆ ನನಗೂ ಕೇಳಿದ್ದಾರೆ, ದಪ್ಪ ಆಗಕ್ಕೆ ನಮ್ಗೇನು ಸೊಲ್ಯೂಷನ್ ಅಂತ ಗೊತ್ತಿಲ್ಲಪ್ಪ, ನೀವೇ ಕಮೆಂಟ್ ಮಾಡಿ. ಎಲ್ಲ ವೀಡಿಯೋದಲ್ಲೂ ಕೇಳ್ತಾ ಇದ್ದೀವಿ, ಬಟ್ ಯಾರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ನಾವು ಆ ವಿಡಿಯೋ ಇನ್ನೂ ಹಾಕೇ ಇಲ್ಲ. ಕರೆಕ್ಟ್, ಆ ವಿಡಿಯೋ ಇನ್ನೂ ಬಂದೇ ಇಲ್ಲ. ಗೈಸ್ ನಮ್ಮ ಹತ್ರ 10 ವಿಡಿಯೋಸ್ ಇದೆ, ಇನ್ನೂ ಯಾವ ವಿಡಿಯೋನು ಹಾಕಿಲ್ಲ. ಸೊ ಅದನ್ನು ಹಾಕಬೇಕು, ಅತಿ ಶೀಘ್ರದಲ್ಲಿ ಹಾಕ್ತೀವಿ. ಕಂಟಿನ್ಯೂಸ್ ಆಗಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ ವೀಡಿಯೋಸ್ನ. ಆವಾಗ ನಿಮಗೆ ವಿಡಿಯೋ ಸಿಗುತ್ತೆ. ನಾವು ಯಾವಾಗ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಈ ವಿಡಿಯೋ ಸಿಗ್ಬೋದು ನಿಮಗೆ. ಈಗ ಬಿಸಿಲಲ್ಲಿ ಕರ್ಕೊಂಡು ಹೋಗ್ಬೇಕು ಬಂಗಾರ ನಮ್ಮ ಬೈಕಲ್ಲಿ, ನಾನು ಅದನ್ನು ಯೋಚನೆ ಮಾಡ್ತೀನಿ ಹೆಂಗೆ ಅಂತ. ಒಂದು ಕೆಲಸ ಮಾಡಲ್ಲ, ಬಿಸಿಲಲ್ಲಿ ಬರೋದು ಏನು ತೊಂದರೆ ಇಲ್ಲ ನನಗೆ. ಸುಸ್ತು, ಬರಬೇಕಲ್ಲ, ಜ್ವರ, ಎಷ್ಟು ಟ್ರಾವೆಲ್ 3 hours ಟ್ರಾವೆಲ್ ಮಾಡಬೇಕು ನಾವು ಇಲ್ಲಿಂದ ನಮ್ಮ ಮನೆಗೆ. ಸೊ ಅದು ಗಾಡಿ ಕುತ್ಕೊಂಡು ಟ್ರಾವೆಲ್ ಮಾಡೋದು ಒಂದು ಸ್ವಲ್ಪ ಹೆಕ್ಟಿಕ್ ಅನಿಸುತ್ತೆ. ಸೊ ಬಸ್ ಆ್ಯಕ್ಚುಲಿ ಟೈಮ್ ಆಯಿತು, ನಾವು ಹೋಗಿ ಊಟ ಮುಗಿಸ್ಕೊಂಡು ಸ್ವಲ್ಪ ಎಲ್ಲ ಪ್ಯಾಕ್ ಮಾಡೋದಿದೆ, ಅದೆಲ್ಲ ಪ್ಯಾಕ್ ಮಾಡಿಕೊಂಡು ಚಾಟು ಅಂತ ಹೊಟ್ಬಿಡ್ತೀವಿ. ಗೇಮ್ಸ್ ಆಡೋದು, ಗೇಮ್ಸ್ ಆಡ್ಕೊಂಡೇ ಹೊಟ್ಬಿಡ್ತೀವಿ. Hi guys.